ಕಾನೂನುಬದ್ಧ ಕರಾರಿನ ಅವಶ್ಯಕತೆಗಳು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಸ್ತಾವನೆ ಮತ್ತು ಸಮ್ಮತಿಯನ್ನು ಒಳಗೊಂಡಿದ್ದರೆ ಅದು ಒಂದು ಒಪ್ಪಂದ ಎಂದು ಕರೆಯಲಾಗುತ್ತದೆ. ಕಲಂ 10 ಒಂದು ಒಪ್ಪಂದವು ಕಾನೂನಿನಂತೆ ಜಾರಿಗೊಳಿಸಲು ಯೋಗ್ಯವಾಗಿರಬೇಕಾದರೆ ಈ ಕೆಳಗಿನ ಎಲ್ಲ ಅಂಶಗಳನ್ನು ಒಳಗೊಳ್ಳಬೇಕಾಗಿರುವುದು ಅವಶ್ಯಕವಾಗಿರುತ್ತದೆ. ಮೊದಲನೆಯದು ಯೋಗ್ಯತಾರ್ಹ ವ್ಯಕ್ತಿಗಳು. ಅದರಲ್ಲಿ ಪ್ರಾಪ್ತವಯಸ್ಕನಾಗಿರಬೇಕು, ಸ್ವಸ್ಥ ಚಿತ್ತವುಳ್ಳವನಾಗಿರಬೇಕು, ಒಡಂಬಡಿಕೆ ಮಾಡಿಕೊಳ್ಳಲು ಯಾವುದೇ ಕಾನೂನಿನಿಂದ ಅನರ್ಹಗೊಳಿಸಿರಬಾರದು. ಎರಡನೆಯದು ಮುಕ್ತ ಸಮ್ಮತಿಯಿಂದ ಇರಬೇಕು. ಮುಕ್ತ ಸಮ್ಮತಿ ಎಂದರೆ ಯಾವುದೇ ಒತ್ತಾಯ, ಅನುಚಿತ ಪ್ರಭಾವ, ಮೋಸ, ತಪ್ಪು ಪ್ರತಿಪಾದನೆ, ತಪ್ಪು ಗ್ರಹಿಕೆ ಈ ಯಾವುದನ್ನ ಒಳಗೊಳ್ಳದೆ ಇರುವಂತಹ ಒಂದು ಸಮ್ಮತಿಯನ್ನು ಮುಕ್ತ ಸಮ್ಮತಿ ಎಂದು ಕರೆಯಲಾಗುತ್ತದೆ. ಮುಕ್ತ ಸಮ್ಮತಿ ಇದ್ದಾಗ ಮಾತ್ರ ಅದು ಒಂದು ಒಪ್ಪಂದ ಎಂದು ಹೇಳಬಹುದು. ನಾಲ್ಕನೆಯದು ಕಾನೂನುಬದ್ಧ ಪ್ರತಿಫಲ ಇರಬೇಕು. 5 ಕಾನೂನುಬದ್ಧ ಉದ್ದೇಶವನ್ನು ಹೊಂದಿರಬೇಕಾಗುತ್ತದೆ. ಅಂದರೆ ಇಲ್ಲಿ ಕಾನೂನುಬದ್ಧ ಉದ್ದೇಶವೆಂದರೆ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಲು ಮಾಡಿಕೊಂಡಂತಹ ಒಪ್ಪಂದವು ಕಾನೂನುಬದ್ಧ ಉದ್ದೇಶವಾಗಿರುವುದಿಲ್ಲ. ಆದ್ದರಿಂದ ಈ ಒಪ್ಪಂದವು ಮಾನ್ಯವಾಗುವುದಿಲ್ಲ. 6 ಶೂನ್ಯವೆಂದು ಘೋಷಿಸಲ್ಪಟ್ಟಿರಬಾರದು. ಅಂದರೆ ಪ್ರತಿಫಲವಿಲ್ಲದೆ ಮಾಡಿಕೊಂಡಂತಹ ಒಪ್ಪಂದ, ವಿವಾಹ ಪ್ರತಿಬಂಧಿಸುವ ಒಪ್ಪಂದ, ಉದ್ಯೋಗ ಪ್ರತಿಬಂಧಿಸುವ ಒಪ್ಪಂದ, ಕಾನೂನು ಕ್ರಮವನ್ನು ತಡೆಯುವ ಒಪ್ಪಂದ, ಅನಿಶ್ಚಿತ ಒಪ್ಪಂದ, ಜೂಜಾಟ ರೀತಿಯ ಒಪ್ಪಂದ, ಅಸಾಧ್ಯ ಒಪ್ಪಂದಗಳು ಈ ಎಲ್ಲವುಗಳನ್ನು ಶೂನ್ಯವೆಂದು ಹೇಳಬಹುದಾಗಿದೆ. 7ನೆಯದು ಇಬ್ಬರು ವ್ಯಕ್ತಿಗಳ ಮಧ್ಯೆ ಆದಂತಹ ಒಪ್ಪಂದವನ್ನು ಕರಾರು ಎಂದು ಕರೆಯಲಾಗುತ್ತದೆ. 8ನೆಯದು ಕಾನೂನಿನ ಅವಶ್ಯಕತೆ ಇದ್ದರೆ ಬರಹ ರೂಪದಲ್ಲಿ ಮಾಡಿಕೊಂಡಂತಹ ಒಪ್ಪಂದವನ್ನು ಕರಾರು ಎಂದು ಕರೆಯಬಹುದಾಗಿದೆ. ಈ ಎಲ್ಲ ಮೇಲಿನ ಅಂಶಗಳು ಕರಾರಿನ ಅವಶ್ಯಕ ಅಂಶಗಳಾಗಿವೆ. ಈ ರೀತಿಯ ಕಾನೂನಿಗೆ ಸಂಬಂಧಿಸಿದ ಮಾಹಿತಿಗಳಿಗಾಗಿ ವಿಧಿ ಕನ್ನಡ ಚಾನಲನ್ನು ಶೇರ್ ಮಾಡೋಣ ಮತ್ತು ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರಗಳು.